ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿಯರೇ, ಈ ದಿನ ನೋಡೋದ್ರಲ್ಲಿ ಭಾಳ ಸಂತೋಷವನ್ನಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಯ ಸಲ್ಲಿಸ್ತೇನೆ. ಪ್ರೀತಿದ ಮಕ್ಕಳೇ, ಕಳೆದ ವಾರಲ್ಲ ಅದ್ಭುತವಾಗಿ ಕಾದು ಕಾಪಾಡಿ ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಿಕಾಗಿ ತಂದೆ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿದ ಮಕ್ಕಳೇ, ಈ ದಿನ ದೇವರು ಒಳ್ಳೆಯ ವಾಗ್ದಾನ ಕೊಟ್ಟಿದ್ದಾರೆ. ಏನಂದರೆ, ದೇವರ ಹಸ್ತ ನಿಮ್ಮ ಮೇಲೆ. ಆಮೇಲೆ ಹೌದು ಪ್ರೀತಿಯ ಮಕ್ಕಳೇ, ದೇವ್ರ ಹಸ್ತ ನಮ್ಮ ಮೇಲೆ ಇರುತ್ತೆ. ಯಾವಾಗಲೂ ಕಣ್ಣೀರು ವೇದನೆಯಲ್ಲಿ ಇರ್ಬೋದು, ಆದರೆ ದೇವ್ರ ಹಸ್ತ ಯಾವಾಗಲೂ ನಮ್ಮೊಂದಿಗೆ ಇರುತ್ತೆ. ಪ್ರೀತಿದ ಮಕ್ಕಳೇ, ಈ ದಿನದ ವಾಕ್ಯ ನೋಡೋದಾದರೆ ನೆಹೆಮಿಯ 2ನೇ ಅಧ್ಯಾಯ 18 ವಾಕ್ಯ ನಿಮಗಾಗುತ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದ ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ಏನೆಂದರೆ ನೋಡಿ, ನನ್ನ ದೇವರ ಕೃಪಾಹಸ್ತವು ನನ್ನನ್ನು ಪಾಲಿಸಿದ್ದನ್ನು ಅರಸನು ನನಗೆ ಹೇಳಿದನು, ಅವರಿಗೆ ವಿವರಿಸಿದ್ದೆನು. ಆಮೇಲೆ ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ನೆಹೆಮಿಯನ ಜೀವಿತ ನೋಡೋದಾದರೆ ದೇವರಲ್ಲಿ ಬಹಳ ಭಯ ಭಕ್ತಿಯಿಂದ ಜೀವಿಸ್ತಿದ್ದ. ಯಾವಾಗಲೂ ದೇವರಲ್ಲಿ ಆತನ ಕೃಪಾಹಸ್ತ ನಮ್ಮ ಮೇಲೆ ಇದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ಲೋಕದಲ್ಲಿ ನಾವು ಅಂದರೆ, ಅಯ್ಯೋ ನನ್ನ ಜೀವಿತದಲ್ಲಿ ನಾನು ಯಾರ ಹಸ್ತದಲ್ಲಿ ಜೀವಿಸಲಿ, ನಾನು ಯಾರಿಗೆ ಆಶ್ರಯ ಆಗಿರಲಿ ಎಂಬುದಾಗಿ ನಾವು ಇರ್ಬೋದು. ಆದರೆ ದೇವಾದಿ ದೇವನ ಹಸ್ತ ನಮಗೆ ನೆರಳಾಗಿರುವುದು ಮತ್ತು ಹೇರಳವಾದಷ್ಟು ದೊಡ್ಡ ಆಶೀರ್ವಾದ ಇದೆ ಹೇಳಬಹುದು ಎಂಬುದಾಗಿ. ಹೌದು ಮಕ್ಕಳೇ, ದೇವರ ಹಸ್ತ ನಮಗೆ ಆಶೀರ್ವಾದವಾಗಿದೆ. ದೇವರ ಹಸ್ತ ನಮಗೆ ಯಾವಾಗಲೂ ಕಾಪಾಡುವುದಾಗಿದೆ. ಮತ್ತು ಆತನ ಕೃಪೆ ನಮ್ಮೊಂದಿಗಿರುವಾಗ ಎಲ್ಲ ರೀತಿಯಲ್ಲಿ ಜಯ ಕೊಡರಾಗಿದ್ದಾರೆ. ಅದೇ ಥರ ಹೇಳ್ತಾರೆ, ದೇವಾದಿ ದೇವನ ಹಸ್ತವು ನಮಗೆ ಜೊತೆಯಾಗಿದ್ದರೆ ನಮಗೆ ಅನೇಕ ಕಷ್ಟ ವೇದನೆ ಬಂದರೂ ಬಿಡುಗಡೆ ಕೊಡರಾಗಿದ್ದಾರೆ. ಹೌದು ಮಕ್ಕಳೇ, ದೇವ್ರ ಹಸ್ತ ಇದ್ದರೆ ನಮಗೆಲ್ಲ ರೀತಿಯಲ್ಲಿ ಬಿಡುಗಡೆ ಕೊಡರಾಗಿದ್ದಾರೆ. ಅದೇ ಥರ ಯೋಹಾನ ಬರೆದ ಸುವಾರ್ತೆ 1ನೇ ಯೋಹಾನ 5ನೇ ಅಧ್ಯಾಯ 19 ಹೇಳ್ತದೆ, ಈ ಲೋಕವೆಲ್ಲವೂ ಕೆಡುಕನ ವಶದಲ್ಲಿ ಬಿದ್ದಿದೆ ಎಂಬುದಾಗಿ. ಹೌದು ಮಕ್ಕಳೇ, ಈ ಲೋಕದಲ್ಲಿ ನೋಡೋದಾದರೆ ಎಷ್ಟೋ ಕೆಡುಕತನಲ್ಲಿ ಬಿದ್ದಿದೆ. ಆದರೆ ನಮಗಾದರೂ ಹೇಳ್ತಾರೆ, ನಮ್ಮ ವಿರುದ್ಧಿಯಾದ ಸೈತಾನನು ಗರ್ಜಿಸುವ ಸಿಂಹದಂತೆ ಯಾರನ್ನು ನುಂಗಲಿ ಎಂಬುದಾಗಿ 1 ಪೇತ್ರ 5ನೇ ಅಧ್ಯಾಯ 8 ಹೇಳ್ತದೆ. ಹೌದು ಮಕ್ಕಳೇ, ಸೈತಾನವನ್ನು ವಂಚಿಸದೆ ಯಾರನ್ನು ಹುಡುಕಲಿ ಎಂಬುದಾಗಿ ದೇವರ ಮಕ್ಕಳಿಗೆ ಸೈತಾನ ವಂಚಿಸದೆ. ಆದರೆ ನಾವು ದೇವರ ಹಸ್ತದಲ್ಲಿರುವಾಗ ನಾವು ಜಯ ಹೊಂದುತ್ತೇವೆ. ಅದೇ ಥರ ದೇವವಾಕ್ಯ ಹೇಳ್ತದೆ, ಏನಂದರೆ ನೋಡಿ, ದೇವರ ಕೃಪಾಹಸ್ತವು ನನ್ನನ್ನು ಪಾಲಿಸಿದ್ದನು ಎಂಬುದಾಗಿ. ಹೌದು ಮಕ್ಕಳೇ, ದೇವರ ಕೃಪಾ ನಮ್ಮ ಮೇಲೆ ಇರ್ತದೆ. ನಮ್ಮ ಎಲ್ಲ ಕೊರತೆಯನ್ನು ನೀಗಿಸುವುದಾಗಿದ್ದರೆ, ನನ್ನ ಮಗ ನನ್ನ ಮಗಳಿಗೆ ಭಯಪಡಬೇಡ, ನನ್ನ ಕೃಪೆ ನಿನ್ನ ಹಸ್ತದಲ್ಲಿದೆ ಎಂಬುದಾಗಿ. ಹೌದು ಮಕ್ಕಳೇ, ದೇವರು ನಮ್ಮ ಸಂಗಡ ಇರ್ತಾನೆ. ಎಂಥ ಸೈತಾನ ನಮ್ಮನ್ನು ಹುಡುಕಿ ಬಂದರೂ ಜಯಿಸುವಂತೆ ಧೈರ್ಯ ಕೊಡೋರಾಗಿದ್ದಾರೆ. ಪ್ರೀತಿಯ ಮಕ್ಕಳು, ನಮ್ಮ ಕುಟುಂಬದಲ್ಲಿ ಎಂಥ ಪರಿಸ್ಥಿತಿಯಲ್ಲಿ ಇರ್ಬೋದು, ದುಃಖದಲ್ಲಿರ್ಬೋದು, ಆದರೆ ದೇವರ ಹಸ್ತವು ಯಾವಾಗಲೂ ನಮ್ಮ ಸಂಗಡ ಇರುತ್ತೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಾಸಿ ಕಾಪಲಿ. ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಂಡು ಪ್ರಾರ್ಥನಾ. ಪರಿಶುದ್ಧನೇ ಮಹೋನ್ನತಳಿದ್ರಿ ಒಳ್ಳೆಸನ್ನು ಕಾಯಿ ಸ್ತೋತ್ರ. ಹೌದೇ ಸಪ್ಪ, ನಿಮ್ಮ ಕೃಪಾಹಸ್ತನ ನೇಮೆಯಲ್ಲಿ ಇಟ್ಟಿದ್ದಂಥ ದೇವರೇ, ನಮಗೆ ಕೂಡ ನಿನ್ನ ಕೃಪಾಹಸ್ತದಿಂದ ನಡೆಸು. ಪ್ರತಿಯೊಬ್ಬರನ್ನು ಆಶ್ವಸಿ ಕಾಪಾಡು ಅಪ್ಪ ದೇವರೇ. ಈ ವಿಡಿಯೋ ನೋಡ್ತಿರೋ ಆ ಮಕ್ಕಳ ಎಲ್ಲ ಸಮಸ್ಯೆಯಿಂದ ಬಿಡುಗಡೆ ಕೊಡು, ಕಾಪಾಡಿ ನಡೆಸು. ಪ್ರೀತಿಗಳು ದೇವರೇ, ಪ್ರಾರ್ಥನೆ ಕೇಳಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬಿಡ್ತೇನೆ, ಜೀವ ತಂದೆ. ಆಮೇನ್. ಮೇ ಗಾಡ್ ಬ್ಲೆಸ್ ಯು.